ಹೊಳೆನರಸೀಪುರ ಪಟ್ಟಣದ ಕೋಟೆ ಪಿಎಂ ಶ್ರೀ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಮಾಜದಲ್ಲಿ ಶಿಕ್ಷಣ, ಆರೋಗ್ಯ, ಕೃಷಿ ಕ್ಷೇತ್ರಗಳಲ್ಲಿ ಸದೃಢವಾದಾಗ ದೇಶವೇ ಸದೃಢವಾಗುತ್ತದೆ. ಆದ್ದರಿಂದ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆಯ ಜೊತೆಗೆ ಪರಿಸರ ಸಂರಕ್ಷಣೆ, ದೇಶಕ್ಕೆ ಕೊಡುಗೆ ನೀಡಿದ ಮಹನೀಯರು ಜೊತೆಗೆ ಆತ್ಮವಿಶ್ವಾಸ ಹೆಚ್ಚಿಸುವ ಅಬ್ದುಲ್ ಕಲಾಂ ಅವರಂತಹ ಸಾಧಕರ ಪುಸ್ತಕಗಳು ಮತ್ತು ಕೃಷಿ ಕ್ಷೇತ್ರದಲ್ಲಿ ರೈತರ ಕೊಡುಗೆ ಕುರಿತು ತಿಳಿಸುವುದು ಅಗತ್ಯವಾಗಿದೆ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪುತ್ರಿ ಹಾಗೂ ಸಂಸದ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಎಚ್ ಡಿ ಅನಸೂಯ ಸಲಹೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶ್ರೀಯುತರು, ಶಿಕ್ಷಣದಿಂದ ಜ್ಞಾನ ಸಂಪಾದನೆಯಾದರೆ ಆರೋಗ್ಯ ಕ್ಷೇತ್ರದಲ್ಲಿ ಕ್ಷೇಮ ವೃದ್ಧಿಸುತ್ತದೆ ಹಾಗೂ ಕೃಷಿಯಿಂದ ದೇಶದ ಪ್ರಗತಿ ಜೊತೆಗೆ ಪರಿಸರ ಸಂರಕ್ಷಣೆಯಾಗುತ್ತದೆ ಎಂದರು. ರಾಷ್ಟ್ರೀಯ ಹಬ್ಬಗಳು ಹಾಗೂ ಮಕ್ಕಳ ಜನ್ಮದಿನದಂದು ಸ್ಥಳಾವಕಾಶ ಇರುವ ಕಡೆ ಗಿಡ ಮರಗಳನ್ನು ಬೆಳೆಸಿ ರಕ್ಷಿಸಿದಾಗ ಮಾತ್ರ ಮುಂದಿನ ಪೀಳಿಗೆಗೆ ನಾವೆಲ್ಲ ಕೊಡುಗೆ ನೀಡಿದಂತಾಗುತ್ತದೆ. ಗಿಡ ಮರಗಳ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ್ದ ಸಾಲುಮರದ ತಿಮ್ಮಕ್ಕನವರ ಆದರ್ಶಗಳು ಅನುಕರಣೀಯವೆಂದರು. ಕಲಿಕೆಯ ಜೊತೆಗೆ ಸಾಮಾನ್ಯ ಜ್ಞಾನ ಮತ್ತು ಬದುಕಿಗೆ ಪಾಠ ಕಲಿಸುವ ಸರ್ಕಾರಿ ಶಾಲೆಯಲ್ಲಿ ಕಲಿತು ಉನ್ನತ ಸ್ಥಾನಕ್ಕೆ ಹೋದವರ ಸಂಖ್ಯೆ ಬಹಳವಿದೆ. ಅದಕ್ಕೆ ನಮ್ಮ ತಂದೆ ಎಚ್ ಡಿ ದೇವೇಗೌಡರು ನಿದರ್ಶನವಾಗಿದ್ದಾರೆ. ನಮ್ಮ ತಂದೆ ಶಾಸಕರಾಗಿದ್ದರು. ತಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿಸಿದ್ದರು. ನನ್ನ ಶಿಕ್ಷಣದ ಬುನಾದಿಗೆ ಈ ಸರ್ಕಾರಿ ಶಾಲೆ ಕಾರಣ. ನಮ್ಮ ಗಣಿತ ಶಿಕ್ಷಕಿ ಶಾಂತಮ್ಮನವರು ಕಲಿಸಿದ ಗಣಿತ ಪಾಠ, ಅವರು ಕಲಿಸುತ್ತಿದ್ದ ರೀತಿ ಹಾಗೂ ಅವರ ಜ್ಞಾನ ನಮಗೆ ಇನ್ನೂ ಆದರ್ಶವಾಗಿದೆ ಎಂದು ಸ್ಮರಿಸಿದರು. ಸರ್ಕಾರಿ ಶಾಲೆ ಹಲವು ಕಡೆ ಮುಚ್ಚುತ್ತಿರುವ ಹಂತದಲ್ಲಿ ನಮ್ಮೂರಿನ ಕೋಟೆ ಶಾಲೆ ನೂರಾರು ವಿದ್ಯಾರ್ಥಿಗಳ ದಾಖಲೆ ಹೊಂದಿ ಶತಮಾನೋತ್ಸವ ಆಚರಿಸುತ್ತಿರುವುದು ಹೆಮ್ಮೆಯ ವಿಷಯ ಎಂದು ಪ್ರಶಂಸಿಸಿ ಶಿಕ್ಷಕರ ಬದ್ಧತೆಯ ಕರ್ತವ್ಯವನ್ನು ಶ್ಲಾಘಿಸಿದರು. ಮನೆಯೇ ಮೊದಲ ಪಾಠಶಾಲೆ, ಜನನಿಯೇ ಮೊದಲ ಗುರು. ನಾವು ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುತ್ತಿರುವಾಗ ನಮ್ಮ ತಂದೆ ಶಾಸಕರಾಗಿದ್ದರು. ಕೆಲಸಗಳ ಒತ್ತಡದಲ್ಲಿಯೂ ನಮ್ಮ ತಾಯಿ ಚೆನ್ನಮ್ಮನವರು ನಮ್ಮಗಳ ಕಲಿಕೆಗೆ ಹೆಚ್ಚು ಆದ್ಯತೆ ನೀಡಿ ನಮ್ಮಗಳ ಬಾಳಿನಲ್ಲಿ ಮುಂಚೂಣಿ ಸ್ಥಾನದಲ್ಲಿ ನಿಲ್ಲುತ್ತಾರೆ. ಪ್ರತಿದಿನ ಸಂಜೆ 6ರಿಂದ 8 ಗಂಟೆಯ ತನಕ ಕಡ್ಡಾಯವಾಗಿ ಓದಲೇಬೇಕು ಎಂಬ ಕಟ್ಟುನಿಟ್ಟಿನ ಶಿಸ್ತು ಪಾಲನೆ ಮಾಡಿಸುತ್ತಿದ್ದರು. ಅಂದು ಅವರ ಬುನಾದಿ ಕಲಿಕೆಯಲ್ಲಿ ಏಕಾಗ್ರತೆ ಮೂಡಿಸುವ ಜೊತೆಗೆ ಇಂದು ಉನ್ನತ ಶಿಕ್ಷಣ ಪಡೆಯಲು ಸಾಧ್ಯವಾಗಿದೆ. ಆದ್ದರಿಂದ ಇಂದಿನ ಜಂಜಾಟದ ಬದುಕಿನಲ್ಲಿ ಮನೆ ಒಳಗೆ ಹೊರಗೆ ದುಡಿಯುವ ಮಹಿಳೆ ಮಕ್ಕಳ ಕಲಿಕೆಗೆ ಎಂದು 1 ಗಂಟೆಯಾದರೂ ಮೀಸಲಿಡಬೇಕು ಎಂದು ಸಲಹೆ ನೀಡಿದರು. ಶ್ರೀಯುತರು ಶಾಲೆಗೆ ಕಂಪ್ಯೂಟರ್ ಕೊಡುಗೆ ನೀಡಿದರು. 1925ರಲ್ಲಿ ಸ್ಥಾಪನೆಗೊಂಡ ಈ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳ ಮನರಂಜನೆ ಕಾರ್ಯಕ್ರಮವು ಜನಮನ ಸೂರೆಗೊಂಡಿತು ಹಾಗೂ ವಿದ್ಯಾರ್ಥಿಗಳಲ್ಲಿ ಹೊಸ ಚೈತನ್ಯ ಉಂಟು ಮಾಡಿತು ಮತ್ತು ಶಿಕ್ಷಕಿಯರು ಸಮವಸ್ತ್ರದಂತೆ ಒಂದೇ ಬಣ್ಣದ ಸೀರೆಯ ತೊಟ್ಟು ಸಡಗರ ಸಂಭ್ರಮದಿಂದ ಪಾಲ್ಗೊಂಡಿದ್ದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೋಮಲಿಂಗೇಗೌಡರು, ಅಕ್ಷರ ದಾಸೋಹ ಅಧಿಕಾರಿ ರಾಮಚಂದ್ರಪ್ಪ, ಪುರಸಭೆ ಮಾಜಿ ಅಧ್ಯಕ್ಷ ಪ್ರಸನ್ನ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸರಸ ಜವರೇಗೌಡ, ಮುಖ್ಯ ಶಿಕ್ಷಕ ಪಿ ರಾಜು, ಎಸ್ಡಿಎಂಸಿ ಅಧ್ಯಕ್ಷ ಕುಮಾರ್, ದೈಹಿಕ ಶಿಕ್ಷಣ ಪರಿವೀಕ್ಷಕ ಸುಜಾತ ಅಲಿ, ಇಸಿಒ ಕಾಂತರಾಜಪ್ಪ ಹಾಗೂ ಕೇಶವ, ಸಿಆರ್ಪಿ ಚಂದ್ರಶೇಖರ್ ಹಾಗೂ ಶೈಲಜಾ, ನಿವೃತ್ತ ಮುಖ್ಯ ಶಿಕ್ಷಕಿ ನಾಗವೇಣಿ, ಶಿಕ್ಷಕರಾದ ಕೆಸಿ ಪುಷ್ಪಲತಾ, ಸಿಎ ಪುಷ್ಪ, ಸಾಕಮ್ಮ, ಕಾಂತಮಣಿ, ಇಂದ್ರಾಣಿ, ಕವಿತಾ, ಪದ್ಮ, ರೇಣುಕಾ, ಶುಭ, ನಾಗರತ್ನ, ಅರುಣ್ ಕುಮಾರಿ, ಫಿದಾ ಫಾತಿಮಾ, ಕಾಂತರಾಜು ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅಂತ ಶಾಲೆಗಳ ಪ್ರಾರಂಭ ಆಯಿತು ಅನಿಸುತ್ತೆ. ಶಾಲೆಯಲ್ಲಿ ಮಕ್ಕಳುಗಳಿಗೆ ಬರೀ ವಿದ್ಯೆ ಒಂದೇ ಅಲ್ಲ, ಅದರ ಜೊತೆಗೆ ದೈಹಿಕವಾದ ಶಿಕ್ಷಣನೂ ನಡೆಯುತ್ತೆ. ಸಾಮಾಜಿಕವಾದ ಶಿಕ್ಷಣ ಹೇಗೆ ಅಂದರೆ ತನ್ನ ಜೊತೆಗಾರರ ಜೊತೆಗೆ ತನ್ನ ಪಾಠ ಮಾಡೋ ಶಿಕ್ಷಕರ ಜೊತೆ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಕಾಲಕ್ರಮೇಣ ನಾವು ಕಲಿತಾ ಹೋಗ್ತೀವಿ. ಈಗಷ್ಟೇ ಹೇಳ್ತಾ ಇದ್ರು, ನಾವು ಓದಬೇಕಾದ್ರೆ ನಮಗೆ ಈ ಥರ ಎಲ್ಲ ಅನುಕೂಲ ಇರಲಿಲ್ಲ. ಈಗ ಅಲ್ಲಿ ಹೇಳ್ತಾ ಇದ್ರು, ಪ್ರತಿಯೊಂದು ಸಹ ಇಲ್ಲಿ ಸೌಲಭ್ಯ ಇದೆ. ಒಂದು ದೈಹಿಕವಾಗಿ ಬೆಳವಣಿಗೆಗೆ ಊಟದ ವ್ಯವಸ್ಥೆ ಇದೆ ಶಾಲೆಯಲ್ಲಿ, ಆಮೇಲೆ ಆರೋಗ್ಯ ತಪಾಸಣೆ ಇದೆ ಅಂದರು. ದೈಹಿಕ ಬೆಳವಣಿಗೆಗೆ ಕರಾಟೆ ಕ್ಲಾಸ್ ಇದೆ ಅಂದರು, ಯೋಗ ಕ್ಲಾಸ್ ಇದೆ ಅಂದರು. ಅದರ ಜೊತೆಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಕಂಪ್ಯೂಟರ್ದೆಲ್ಲ ನಿಜವಾಗಿಯೂ ನೀವೆಲ್ಲ ಅದೃಷ್ಟವಂತರು. ಇಲ್ಲಿ ಕಲಿತಿರೋ ಮಕ್ಕಳೆಲ್ಲ ಅದೃಷ್ಟವಂತರು ಅನಿಸುತ್ತೆ.
ಯಾಕೆಂದರೆ ಎಲ್ಲ ಅನುಕೂಲದ ಜೊತೆಗೆ ವಿಶೇಷವಾಗಿ ಕಾಳಜಿ ವಹಿಸಿ ಹೇಳ್ಕೊಡೋವಂಥ ಶಿಕ್ಷಕ ವೃಂದನೇ ಇಲ್ಲಿದೆ. ಆ ಕಾರಣಕ್ಕೇ ಇನ್ನೂ ಸಹ ಈ ಶಾಲೆ ಇಷ್ಟೊಂದು ಒಳ್ಳೆ ಸಂಖ್ಯೆಯ ವಿದ್ಯಾರ್ಥಿಗಳಿರೋಂಥ ಶಾಲೆ ಆಗಿದೆ. ಅಂಥ ಶಾಲೆ ನಾನು ಒಬ್ಬಳು ಕಲ್ತಿರೋಳು ಅನ್ನೋದಕ್ಕೆ ನನಗೆ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ನಮ್ಮ ತಂದೆ ಈ ಶಾಲೆಗೆ ಸೇರಿಸ್ಬೇಕಾದ್ರೆ MLA ಆಗಿದ್ರು ತನ್ನ ಮಕ್ಕಳು ಸಾಮಾನ್ಯ ಪ್ರಜೆಯಂತೆ ಬೆಳಿಬೇಕು, ಅದೇ ರೀತಿ ಶಿಕ್ಷಣ ಆಗಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ನಮ್ಮನ್ನು ಈ ಶಾಲೆನೇ ಓದಿಸಿದ್ರು ಅಂತ ನನಗನ್ಸುತ್ತೆ. ಈಗ ನೋಡ್ತಿದ್ರು, ಯಾಕೆ ಅಂದರೆ ಈಗಿನ ಇರೋ ಒತ್ತಡದ ಬದುಕಿನಲ್ಲಿ ನಮಗೆ ಯಾವುದೇ ಒತ್ತಡ ಬಂದರೂ ಆ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಒಂದು ಸಮಚಿತ್ತ ಭಾವನೆಯಿಂದ ಬದುಕು ನಡೆಸೋ ಅಂಥ ಸಂಸ್ಕಾರ ಹೇಳಿಕೊಟ್ಟಂಥದ್ದು ನನ್ನ ತಂದೆ. ಅದರಿಂದ ತಂದೆ ತಾಯಿಗಳ ಜವಾಬ್ದಾರಿ ಒಂದು ಮಗು ಬೆಳೆಸಬೇಕಾದ್ರೆ ಜಾಸ್ತಿ ಇದೆ ಅನಿಸುತ್ತೆ. ಅದ ನಂತರ ಬರೋದೇ ಶಿಕ್ಷಕರದು. ಅದರಿಂದ ಶಿಕ್ಷಕರು ತಂದೆ ತಾಯಿಗಳ ಜೊತೆಯಲ್ಲಿ ಯಾವುದಾದ್ರೂ ಒಂದು ಮಗು ಒಂದು ಒಳ್ಳೆ ಬದುಕು ನಡೆಯುತ್ತೆ ಅಂದರೆ ಅದಕ್ಕೆ ಏನೇನು ಕಲಿತಾರಪ್ಪ ಅಂದರೆ, ತಾಯಿಯಿಂದ ಕಲಿಯೋದವನು ಸಂಸ್ಕಾರ, ತಂದೆಯಿಂದ ಕಲಿಯೋದು ಬದುಕು ನಡೆಸೋ ರೀತಿ, ಅದೇ ರೀತಿ ಗುರುವಿನಿಂದ ಸಿಗೋದು ಒಳ್ಳೆ ಜ್ಞಾನ, ಸುಜ್ಞಾನ. ಇದು ಮೂರು ಸೇರಿದ ತಕ್ಷಣ ಅವನ ಬದುಕೆ ಪರಿಪೂರ್ಣ ಆಗುತ್ತೆ. ಅದರಿಂದ ನಿಮಗೆ ಇಲ್ಲಿ ನಿಮ್ಮ ತಂದೆ ತಾಯಿದು ಜೊತೆಗೆ ಶಿಕ್ಷಕರದು ಎಲ್ಲ ಇದೆ. ನೀವೆಲ್ಲ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಪ್ರಜೆಗಳಾಗಿ ಒಳ್ಳೆ ಬದುಕು ಕೊಡಲಿ ಭಗವಂತ ಅಂತ ಕೇಳ್ತೀನಿ. ಓದೊಂದಿದ್ರೆ ದೈಹಿಕವಾದ ಬೆಳಗ್ಗೆ ಕುಂಠಿತ ಆಗುತ್ತೆ. ಅದೇ ಮಾನಸಿಕ ಓದು ಒಂದಾದರೆ ದೇಹಕ್ಕೆ ಮೈನಸ್ಸು, ಅದೇ ಪಾಠ ಒಂದೇ ಆದರೆ ಆಟ ಊಟ ಓಟ ಮೂರು ಬೇಕು. ಅದು ಮೂರು ಸಹ ನಿಮ್ಗೆ ಇಲ್ಲಿ ಸಿಗುತ್ತೆ ನೋಡಿ. ಆಟ ಆಡ್ತೀರಾ, ದೈಹಿಕವಾದ ಬೆಳವಣಿಗೆ ಆಗುತ್ತೆ, ಊಟದ್ದು ನಿಮ್ಮ ಆರೋಗ್ಯಕ್ಕೆ, ಹಾಗೆ ಓದು ನಿಮ್ಮ ಶಿಕ್ಷಣಕ್ಕೆ. ಅದೆಲ್ಲ ಪರಿಪೂರ್ಣವಾಗಿ ಇಲ್ಲಿ ಕೂತಿರೋ ಅಂಥರೆಲ್ಲ ನಿಮಗೆ ಸಿಗೋ ಹಂಗೆ ಮಾಡಿ ಬದಲಿದ್ದೀನಿ ಅಂತ ಅನಿಸುತ್ತೆ ನನಗೆ. ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಓದಿದ್ರು ಸಹ ಒಳ್ಳೆ ಇದರಲ್ಲಿ ಹೋಗಿದ್ವಿ. ಈಗ ನಿಮಗೆ ಇಂಗ್ಲೀಷ್ ಮೀಡಿಯಮ್ ಸಹ ಇದೆ ಇಲ್ಲಿ ಅಂತ ಹೇಳ್ತಾ ಇದ್ರು.